ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಶೆಟ್ಟಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಬಂದು ನಾವು ಮಡಿಕೇರಿಗೆ 26 ನಾವು ಫ್ಲವರ್ ಶೋ ನೋಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಈ ವ್ಲಾಗ್ ಬಂದು ಅದೇ ಆಗಿರುತ್ತೆ. ಬೆಳಗ್ಗೆ ಯುಕ್ತನ ಅಂಗನವಾಡಿ ಕಳಿಸಿದ್ವಿ. ನೋಡ್ಬೋದು, ಟೀಚರು ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತಾಯಿದ್ರು, ಅದನ್ನೆಲ್ಲ ಮಾಡ್ತಾಯಿದ್ಲು. ಸೊ ಹಾಫ್ ಡೇವರೆಗೂ ಅವಳಿಗೆ ಕ್ಲಾಸ್ ಇತ್ತು, ಶನಿವಾರ ಆಗಿರೋದ್ರಿಂದ. ಸೊ ಅದನ್ನೆಲ್ಲ ಮುಗಿಸ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇದು ಬಂದು ಮಡಿಕೇರಿಯಲ್ಲಿನೇ ಡೈರೆಕ್ಟಾಗಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಡಿಕೇರಿಯಲ್ಲಿ ರಾಜ ಸೀಟಲ್ಲಿ ಫ್ಲವರ್ ಶೋ. ಮಡಿಕೇರಿಗೆ ಬಂತು ಅಂತ ಅಂದರೆ ಸಾಕು, ರಾಜ ಸೀಟು ಮತ್ತು ಕೋಟೆ ಗಣಪತಿ ಇದೆಲ್ಲ ಒಂದು ಟೂರಿಸ್ಟ್ ಪ್ಲೇಸು. ನಮ್ಮ ಮನೆ ಹತ್ರನೇ 2 ನಿಮಿಷ 5 ನಿಮಿಷದ ದಾರಿ ನಮಗೆ ಅಷ್ಟೇ. ಸೊ ಯಾರೆಲ್ಲ ನೋಡಿಲ್ಲ, ನೋಡ್ಕೊಂಡ್ಬಿಟ್ಟು ಕಣ್ಣ ತುಂಬ್ಕೊಬಿಡಿ. ಸೊ ಈ ಸತಿ ಫ್ಲವರ್ ಶೋ ಏನು ಅಷ್ಟೊಂದು ಜಾಸ್ತಿ ಅಷ್ಟು ಗ್ರ್ಯಾಂಡ್ ಅಂತ ಅನ್ನಿಸ್ಲಿಲ್ಲ. ಆಗ 2 ಇಯರ್ಸ್ ಬ್ಯಾಕೆಲ್ಲ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಇರ್ತಿತ್ತು, ತುಂಬ ರಶ್ ಇರ್ತಿದ್ರು. ಬಟ್ ಈ ಸತಿ ಕಮ್ಮಿ ಇದ್ದರು ನಾವು ನೋಡೋಂಗೆ. ಟೂರಿಸ್ಟ್ ಬಿಟ್ಟರೆ ಬೇರೆ ಯಾರು ನಮ್ಮ ಲೋಕಲ್ಸ್ ಯಾರು ಕಾಣ್ತಾ ಇರಲಿಲ್ಲ ಅಷ್ಟೊಂದು. ಒಂದು 2 ಡೇಸ್ ಅಲ್ಲೇ ಮಡಿಕೇರಿಲಿದ್ದು ನಾವು ನೆಕ್ಸ್ಟ್ ಡೇ ಬಂದಾಗ ನಮಗೆ ಪರಿಚಯದವರೇ ನಮ್ಮ ಮಡಿಕೇರಿಯಿಂದನೇ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ದರು. ಹಾಗೆ ನಮ್ಮ ಕುಡ್ಲಾದಲ್ಲಿರೋ ಕುಡ್ಲಾ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸ್ವಲ್ಪ ಹಾಗೆ ಹೇಗಿದ್ರು ಮನೇಲಿ ಯಾವಾಗಲೂ ಅಡುಗೆ ಮಾಡ್ತಿರ್ತೀವಲ್ವ, ಹೊರಗೆ ಹೋಗಿ ಊಟ ಮಾಡೋಣ ಅಂತ ಬಂದ್ವಿ. ಸೊ ಈ ಒಂದು ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವ್ಲಾಗಲ್ಲಿ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.